ಡೆವಿಲ್ ಸಿನಿಮಾ ಟೀಸರ್ ಬಗ್ಗೆ ಭಾರಿ ಟೀಕೆ ಕಾಂಟ್ರವರ್ಸಿಗೆ ಕಾರಣವಾಯ್ತಾ ಡೆವಿಲ್ ಟೀಸರ್ ದರ್ಶನ್ ರ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ಮಿಲ್ನಾ ನಾಗರಾಜ್ ನಿರ್ದೇಶನದ ಸಿನಿಮಾ ಡೆವಿಲ್ ಈ ಸಿನಿಮಾದ ಟೀಸರ್ ಬಿಡುಗಡೆಯಾದ ಬೆನ್ನಲ್ಲೇ ಟೀಕೆ ಹಾಗಾದ್ರೆ ಟೀಸರ್ ನೋಡಿದ ಫ್ಯಾನ್ಸ್ ಹೀಗೆ ಅಂದಿದ್ಯಾಕೆ ಬಹು ನಿರೀಕ್ಷಿತ ಮೂವಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ ಹಾಗಾದ್ರೆ ಸಿನಿಮಾ ಟೀಸರ್ ನಲ್ಲಿ ಅಂತದ್ದೇನಿದೆ ಡೆವಿಲ್ ಸಿನಿಮಾವನ್ನ ಮಾಡಬೇಕಾದ್ರೆ ನಟನೆ ಮಾಡಬೇಕಾದ್ರೆ ದರ್ಶನ್ ಅವರ ಕೈ ಫ್ರಾಕ್ಚರ್ ಆಗಿತ್ತು. ತದನಂತರ ದರ್ಶನ್ ಅವರಿಗೆ ಇನ್ನೊಂದು ಕಂಟಕ ಎದುರಾಯಿತು. ಅದೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ. ಇದರ ಆರೋಪಿಯಾಗಿ ದರ್ಶನ್ ಅವರು ಜೈಲ್ ಸೇರಿದ್ರು. ಡೆವಿಲ್ ಸಿನಿಮಾ ಅರ್ಧಕ್ಕೆ ನಿಂತೋಯ್ತು. ತದನಂತರ ಮತ್ತೆ ಡಿಸೆಂಬರ್ 24ಕ್ಕೆ ದಾಸನ ರಾಯಲ್ ಎಂಟ್ರಿಯ ನಂತರ ಡೆವಿಲ್ ಸಿನಿಮಾದ ಶೂಟಿಂಗ್ ಈಗ ನಡೀತಾ ಇದೆ. ಡೆವಿಲ್ ಸಿನಿಮಾ ನಿಂತೋಯ್ತು. ದರ್ಶನ್ ಕೆರಿಯರ್ ಮುಗಿದೋಯ್ತು. ದರ್ಶನ್ಗೆ ಇನ್ನು ಸಿನಿಮಾ ಸಿಕ್ಕಲ್ಲ ಅಂತ ಬಾಯ್ ಬಡ್ಕೊಳ್ತಿದ್ದಂತಹ ಹೇಟರ್ಸ್ ಏನಿದ್ದಾರೆ ಅವರಿಗೆ ಬಿಗ್ ಶಾಕ್ ಕೊಡೋಕೆ 9 ಸಿನಿಮಾ ಕೈಯಲ್ಲಿ ಇಟ್ಕೊಂಡು ದಾಸ ನಿಂತಿದ್ದಾರೆ. ಡೆವಿಲ್ ಸಿನಿಮಾ ಬಗ್ಗೆ ಮಾತನಾಡುವುದಾದ್ರೆ ಡೆವಿಲ್ ಸಿನಿಮಾ ಟೀಸರ್ ಬಗ್ಗೆ ಭಾರಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಡೆವಿಲ್ ಟೀಸರ್ ಅನ್ನ ನೋಡಿರುವಂತಹ ಸಾಕಷ್ಟು ಜನ ಹೇಟರ್ಸ್ ಆಗಿರಬಹುದು, ವ್ಯೂವರ್ಸ್ ಆಗಿರಬಹುದು, ಕಾಂಟ್ರವರ್ಸಿಗಳನ್ನ ಮಾಡ್ತಾ ಇದ್ದಾರೆ. ಕಾಂಟ್ರವರ್ಸಿಗೆ ಏನಾದ್ರೂ ಕಾರಣವಾಯ್ತಾ ಈ ಒಂದು ಡೆವಿಲ್ ಟೀಸರ್? ಇದ್ರ ಬಗ್ಗೆ ಮಾತನಾಡುವುದಾದ್ರೆ ಕಾಂಟ್ರವರ್ಸಿಗೆ ಕಾರಣವಾಗ್ತಾ ಇದೆ. ಯಾಕಂತಂದ್ರೆ ಅನಿಮಲ್ ಅನ್ನುವಂತಹ ಸಿನಿಮಾ ನೋಡಿದ್ದೀರಾ? ಅದೇ ಸಿನಿಮಾದಲ್ಲಿ ಏನೆಲ್ಲ ಬಳಸಿದಾರೋ ಅದೇ ತರ ಮ್ಯೂಸಿಕ್ ಗಳನ್ನ ಬಳಸಲಾಗಿದೆ ಅಂತ ಕೇಳಿ ಬರ್ತಾ ಇದೆ. ಬಾಲಿವುಡ್ ಸಿನಿಮಾ ಹೋಲಿಕೆ ಇದೆಯಾ? ಹಾಗಾದ್ರೆ ಅನಿಮಲ್ ಸಿನಿಮಾ ಹೋಲಿಕೆ ಇದೆ ಅಂದಿದ್ಯಾಕೆ ಫ್ಯಾನ್ಸ್? ಬಾಲಿವುಡ್ ಸಿನಿಮಾದ ರೀಮೇಕ್ ಮಾಡಿದ್ರ ದರ್ಶನ್. ಜೈಲ್ನಿಂದ ಬಿಡುಗಡೆಯಾದ ಬಳಿಕ ದರ್ಶನ್ಗೆ ಮೊದಲ ಸಿನಿಮಾ. ಹಾಗಾದ್ರೆ ದರ್ಶನ್ ಫ್ಯಾನ್ಸ್ ಅಲ್ಲಿ ನಿರೀಕ್ಷೆ ಮೂಡಿಸಿದ್ದ ಸಿನಿಮಾ. ಈಗ ಅನಿಮಲ್ ಸಿನಿಮಾ ಮ್ಯೂಸಿಕ್ ಕದ್ದ ಆರೋಪ. ಈಗ ಹೀಗೊಂದು ಟ್ರೋಲ್ ಸೆನ್ಸೇಷನ್ ಮೀಡಿಯಾದಲ್ಲಿ ಸದ್ ಮಾಡ್ತಾ ಇದೆ. ಸಂಗೀತ ನಿರ್ದೇಶಕರ ಮೇಲೆ ಮ್ಯೂಸಿಕ್ ಕದ್ದ ಆರೋಪ. ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ ಏನು ಅಂತಂದ್ರೆ ದರ್ಶನ್ ಸಿನಿಮಾ ಡೆವಿಲ್ ಸಿನಿಮಾ ಅರ್ಧಕ್ಕೆ ನಿಂತೋಗಿತ್ತು, ಮತ್ತೆ ಶುರು ಮಾಡಲಾಗಿದೆ. ಈಗ ಅದರ ಟೀಸರ್ ಏನು ಲಾಂಚ್ ಆಗಿದೆ. ಇದಕ್ಕೆ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆ ಮ್ಯೂಸಿಕ್ ಅನ್ನ ಕೇಳಿದ್ರೆ ಥೇಟ್ ಅನಿಮಲ್ ಅನ್ನುವಂತಹ ಸಿನಿಮಾದ ಮ್ಯೂಸಿಕ್ ತರಾನೇ ಇದೆಯಲ್ಲ ಅಂತ ಹೇಳಿ ನೆಟ್ಟಿಗರು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಈಗ ಅಜನೀಶ್ ಲೋಕನಾಥ್ ಅವರಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂತಂದ್ರೆ ಮ್ಯೂಸಿಕ್ ಅವ್ರದ್ದೇನಾದ್ರೂ ಕದ್ದ ಆರೋಪ ಬಂದಿದ್ಯಾ? ಇದನ್ನು ಕೂಡ ನೋಡ್ಬೇಕಾಗಿದೆ. ಟ್ರೋಲ್ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅದೇ ಭಾರಿ ಸದ್ದು ಕೇಳಿ ಬರ್ತಾ ಇದೆ. ಡೆವಿಲ್ ಮೂವಿಯ ಮ್ಯೂಸಿಕ್ ಅನಿಮಲ್ ಮೂವಿಯ ಮ್ಯೂಸಿಕ್ ತರಾನೇ ಇದೆ ಎನ್ನುವಂಥದ್ದು. ಬಾಲಿವುಡ್ನ ಸಿನಿಮಾದ ರೀಮೇಕ್ ಏನಾದರೂ ಮಾಡ್ಬಿಟ್ರ ದರ್ಶನ್ ಸಿನಿಮಾಕ್ಕೆ ಬಾಲಿವುಡ್ ಸಿನಿಮಾದ ಮ್ಯೂಸಿಕ್ ಏನಾದರೂ ಕದ್ಕೊಂಡು ಹಾಕಿದಾರಾ? ಈ ಪ್ರಶ್ನೆಗಳು ನಮ್ದಲ್ಲ ವೀಕ್ಷಕರೇ, ನೆಟ್ಟಿಗರದ್ದು, ಟ್ರೋಲ್ ಪೇಜ್ಗಳದ್ದು. ದರ್ಶನ್ ಫ್ಯಾನ್ಸ್ ಅವರಿಗೆ ಏನಾದ್ರೂ ದರ್ಶನ್ ತಮ್ಮ ಸಿನಿಮಾದ ಮೂಲಕ ಮೋಸ ಮಾಡಿಬಿಟ್ರ? ಅನಿಮಲ್ ಸಿನಿಮಾದಲ್ಲಿ ಏನು ಸಂಗೀತ ಕೇಳಿ ಬರ್ತಿದೆ ಅದೇ ಏನಾದ್ರೂ ಮತ್ತೆ ಡೆವಿಲ್ ಸಿನಿಮಾದಲ್ಲಿ ಹಾಕೊಂಡಿದ್ದಾರ ಆ ಮ್ಯೂಸಿಕ್ ಕಂಪೋಸ್ ಮಾಡಿದವರು ಲೋಕನಾಥ್ ಅವರು. ಅಜನೀಶ್ ಲೋಕನಾಥ್ ಅವರೇನಾದ್ರೂ ಕದ್ದು ಬಿಟ್ಟಿದಾರಾ ಆ ಒಂದು ವಿಡಿಯೋವನ್ನ ಅಥವಾ ಆ ಒಂದು ಮ್ಯೂಸಿಕ್ ಅನ್ನ ಅನ್ನೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಈಗ ಕಾದು ನೋಡ್ಬೇಕು ದರ್ಶನ್ ಸಿನಿಮಾದ ಈ ಮ್ಯೂಸಿಕ್ ಅನಿಮಲ್ ಸಿನಿಮಾದ ಆ ಮ್ಯೂಸಿಕ್ಗೂ ಏನು ಸಂಬಂಧ ಇಲ್ಲ ಅಂತ ಲಾಸ್ಟ್ ಅಲ್ಲಿ ಬರುತ್ತೋ
ಅಥವಾ ಕದ್ದಿದ್ದು ನಿಜ ಅಂತ ಸಾಬೀತಾಗುತ್ತೋ ಅಂತ.